ತಿಳ್ಕೊತಿ. ಅಕೀಸ್ಮಿತ್ ಒಂದು ವೇಳೆ ಅವನೇನಾದ್ರೂ ಬಂದ್ಬಿಟ್ರೆ ಯಾಕೆ ಹೆದರ್ತೀಯೋ? ನಾನು ಸೃಷ್ಟಿಸಿರೋ ಚಕ್ರವ್ಯೂಹದಿಂದ ಅವನು ತಪ್ಪಿಸ್ಕೊಂಡು ಬರಕ್ ಸಾಧ್ಯನೇ ಇಲ್ಲ. ಅವತ್ ನಾನು ನಿನಗೊಂದು ಮಾತು ಹೇಳಿದ್ದ ಜ್ಞಾಪಕ ಇದೆಯಾ? ನಿನ್ನವ್ರ ಹೆಣಗಳನ್ನ ಮೆಟ್ಲ್ ಮಾಡ್ಕೊಂಡು ನಾನು ನಿನ್ನ ಮಟ್ಟಕ್ಕೆ ಬಂದು ನಿಲ್ತೀನಿ ಅಂತ. ಇವತ್ತು ಬಂದು ನಿಂತಿದ್ದೇನೆ ನಾನು. ಮಹಾಜನಗಳೇ, ಈ ಕತ್ತಿನ ಪಡಿಬೇಕಾದ್ರೆ ಬರೀ ವೀರ ಧೀರ ಶೂರ ಆದ್ರೆ ಸಾಲದು, ಶುದ್ಧವಾದ ಮನಸ್ಸಿರ್ಬೇಕು. ಆದ್ರೆ ಇವನು ಗೋಪುರದಲ್ಲಿ ಹುಟ್ಟಿರೋ ಹುಳ, ಇವನಿಗೆ ಎಲ್ಲಿಂದ ಬರಬೇಕು ಶುದ್ಧವಾದ ಮನಸ್ಸು? ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಇವನು ತಂಗಿ ಮಗನೂ ಅಲ್ಲ, ಈ ಊರ್ನ ಉದ್ಧಾರ ಮಾಡಕ್ ಬಂದಿರೋ ದೇವರು ಅಲ್ಲ. ನೋಡ್ರಪ್ಪ, ನಮ್ಮೆಲ್ರಿಗೂ ದೇವರಾಗಿದ್ದ ಧರ್ಮಾಧಿಕಾರಿ ವೀರೇಂದ್ರ ಸಿಂಹ ಅವರನ್ನ ಕೊಂದು ಕೆಟ್ಟೋಳು ಅನ್ನು ಪಟ್ಟಣ ಕಟ್ಟಿಸ್ಕೊಂಡು ಈ ಊರಿಂದಾನೇ ಬಹಿಷ್ಕಾರ ಹಾಕ್ಸ್ಕೊಂಡಿದ್ಲಲ್ಲ ಆ ವೇಶ್ಯೆ, ಅವಳ ಕುಲಪುತ್ರನೇ ಇವನು. ಯಾಕೆ ನಿಮ್ಗೆ ಯಾರಿಗೂ ನಂಬಿಕೆ ಬರ್ಲಿಲ್ವಾ? ಕರಿಯ ಈಗ ಗೊತ್ತಾಯ್ತಾ ಈ ಗೊಬ್ಬರದ ಹುಳ ಯಾವ ತಿಪ್ಪೆಯಿಂದ ಬಂದಿತ್ತು ಅಂತ? ಇವರನ್ನು ಹೀಗೆ ಬಿಟ್ರೆ ಇಂಥ ಸಾವಿರಾರು ಜನ ಹುಟ್ಟಿ ಗೌರವದಿಂದ ಬಾಳ್ತಾ ಇರೋ ನಮ್ಮೂರ್ನೇ ಗೊಬ್ಬರದ ಗುಂಡಿ ಮಾಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ಹೇಳಿ, ಇಂಥವನಿಗೆ ಈ ಪವಿತ್ರವಾದ ಕತ್ತಿನ ಕೊಟ್ಟು ಸಂಪ್ರದಾಯನ ಹಾಳು ಮಾಡುವಂತೀರಾ? ಹೇಳ, ಇಂಥವ್ರನ್ನ ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ಬೇಕು. ಒಳ್ಳೆಯವ್ರನ್ನ ನಮ್ ಜೊತೆಲಿ ಇಟ್ಕೊಂಡು ಬಾಳೋಕೆ ಅವಕಾಶ ಮಾಡ್ಕೊಟ್ಟಿದ್ದು ನಮ್ ಇತಿಹಾಸದಲ್ಲೇ ಇಲ್ಲ. ಸಾಯಿಸ್ಬಿಡ್ರಪ್ಪ, ಸಾಯಿಸ್ಬಿಡಿ. ಏನಪ್ಪ ಅವನ್ ನಿನಗೇನ್ ಅನ್ಯಾಯ ಮಾಡ್ದ? 3 ಕಾಸ್ಗೆ ಹರಾಜಾಗ್ತಿದ್ ನಿನ್ ಮರ್ಯಾದೆ ಕಾಪಾಡಿ ನಿನ್ ಮಗಳಿಗೊಂದ್ ನೆಲೆ ಕೊಡ್ಸದ್ನಲ್ಲ ಅಟ್ಟಪ್ಪ. ಏನಮ್ಮ, ಕೆರೆಗೆ ಹಾರಕ್ ಹೋಗಿದ್ ನಿನ್ನನ್ನ ಅವತ್ತೇ ಕೈ ಬಿಟ್ಟಿದ್ದಿದ್ರೆ ನೀನಿವತ್ ಇಷ್ಟೊಂದ್ ಮಾತಾಡೋಕ್ ಆಗ್ತಿತ್ತ? ಅಣ್ಣನ್ ಸ್ಥಾನದಲ್ಲಿ ನಿಂತು ನಿನಗೊಂದ್ ಮದ್ವೆ ಮಾಡಿ ನಿನಗೊಂದ್ ಬಾಳ್ ಕೊಡ್ಸದ್ನಲ್ಲ, ಅದಕ್ಕಿದೇನ ನೀನ್ ಕೊಡೋ ಪ್ರತಿಫಲ? ಆಹಾ, ಹೆಂಗಸರ್ ಸೆರೆ ಕಂಡ್ರೆ ನಾಯಿ ಹಾಗಾಡ್ತಿದ್ದ ನಿನ್ನ ಈ ಊರ್ ಜನ ಚೀತು ಅಂತ ಉಗಿತಾ ಇದ್ರು. ಅಂಥ ಊರಲ್ಲಿ ನಿನಗೊಂದ್ ಸ್ಥಾನ ಸಿಗೋ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ವೋ ಈ ವಿಶ್ವ? ಅಲ್ರಪ್ಪ, ಈ ಧರ್ಮಾಧಿಕಾರಿ ದಬ್ಬಾಳಿಕೆಯಲ್ಲಿ ಗುಲಾಮರಾಗಿ ಬಾಳ್ತಿದ್ದ ನಿಮ್ಮಲ್ಲಿ ಸ್ವಾಭಿಮಾನ ತುಂಬಿ ಕಳೆದು ಹೋಗಿದ್ದ ನಗುನ ಮತ್ತೆ ತಂದು ಕೊಟ್ನಲ್ಲ, ತಪ್ಪ? ಗೆದ್ರೆ ಆಡೋಕ್ ಬಂದಿದ್ದೆ, ಸೋತ್ರೆ ನೋಡೋಕ್ ಬಂದಿದ್ದೆ ಅನ್ನೋ ಹಾಗೆ ಬೇಕಾದಾಗ ಅವನ್ನ ಹೊಗಳಿ ಈಗ ಅವನಿಗೆ ಹಳ್ಳ ತೋಡಕ್ ನಿಂತಿದ್ದೀರಲ್ಲ, ನೀವೆಲ್ಲ ಮನುಷ್ಯರ? ಯಾವ ಊರು ತನಗೆ ಬಹಿಷ್ಕಾರ ಹಾಕ್ತು ಅದೇ ಊರಿಗೆ ಒಳ್ಳೇದಾಗ್ಲಿ ಅನ್ನೋ ಆಸೆಯಿಂದ ನಿಮ್ಮೆಲ್ಲರ ಸಹಾಯಕ್ಕೋಸ್ಕರ ಆ ಮಹಾತಾಯಿ ಕಳಿಸಿರೋ ಆಯುಧ ಇವನು. ಯಾವ ಹೆಣ್ಣು ತಾನೇ ತನ್ನ ಮುತ್ತೈದೆ ತನ್ನ ಕಳ್ಕೊಳ್ಳೋದಕ್ಕೆ ಆಸೆ ಪಡ್ತಾಳೆ? ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಧರ್ಮಾಧಿಕಾರಿ ವೀರೇಂದ್ರ ಸಿಂಹ ಅವ್ರನ್ನ ಕೊಂದಿದ್ದು ಈ ಮಹಾತಾಯಿ ಅಲ್ಲ, ಗೋಮುಖ ವ್ಯಾಘ್ರಗಳಾದ ಈ ಮೂವರು. ಈ ಪಾಪಿಗಳು ಮಾಡಿರೋ ಅಕ್ರಮಗಳನ್ನ ಹೇಳ್ತಾ ಹೋದ್ರೆ ಸುಬ್ಲಕ್ಷ್ಮಿ, ಇದುವರೆಗೂ ಈ ದೇಹ 3 ಜನರ ಸುಖಕ್ಕೋಸ್ಕರ ಉಪಯೋಗವಾಗ್ತಿತ್ತು. ಆದ್ರೆ ಇವತ್ತು ಈ ಊರಿನ ಉದ್ಧಾರಕ್ಕೋಸ್ಕರ, ಅದರಲ್ಲೂ ಒಂದು ಹೆಣ್ಣಿನ ಕಳಂಕ ತೊಳೆಯೋದಕ್ಕೋಸ್ಕರ ಉಪಯೋಗವಾಗ್ತಾ ಇದೆ. ನನ್ಗಷ್ಟೇ ಸಾಕಮ್ಮ, ನನ್ಗಷ್ಟೇ ಸಾಕು. ವೆಂಕಟೇಶ್ವರ, ಬೇಡ, ನಿಜ ಹೇಳ್ಬಿಡ್ತೀವಿ. ಧರ್ಮಾಧಿಕಾರಿ ಹೆಂಡತಿಗೂ ರಾಜೇಂದ್ರಂಗೂ ಸಂಬಂಧ ಕಲ್ಪಿಸಿದ್ದು ನಾವೇನೆ.
ಅವ್ರದ್ದು ಊರಿಂದ ಬಹಿಷ್ಕಾರ ಹಾಕ್ಸಿದ್ದು ನಾವೇ. ವೀರೇಂದ್ರ ಸಿಂಹನ ಕೊಂದಿದ್ದು ನಾವೇ. ವಿಶ್ವ ಅವ್ರನ್ನ ಬಿಡ್ಬೇಡ, ಅವ್ರನ್ನ ಕೊಂದಾಕು. ವಿಶ್ವ ಬೇಡಪ್ಪ, ಅವ್ರನ್ನ ಕೊಂದು ನಿನ್ನ ಕೈನ ಅಪವಿತ್ರ ಮಾಡ್ಕೋಬೇಡ. ಇಷ್ಟು ವರ್ಷ ನಾನು ಕಾದಿದ್ದೆ ಈ ವಿಷಯ ಹಳ್ಳಿ ಜನಕ್ಕೆ ಗೊತ್ತಾಗ್ಲಿ ಅಂತ. ಆದ್ರೆ ಈಗ ಅವರೇ ಅದನ್ನು ಒಪ್ಕೊಂಡಿದ್ದಾರೆ. ಅಷ್ಟು ಸಾಕಪ್ಪ. ಇಲ್ಲಮ್ಮ, ನಾನು ತಡಿಬೇಡಮ್ಮ. ನನ್ನ ಮಾತು ಕೇಳು. ವಿಶ್ವ! ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ದೇವರಿದ್ದಾನೆ. ಅಮ್ಮ, ನಿಮ್ದು ಎಂಥ ದೊಡ್ಡ ಮನ್ಸು ತಾಯಿ. ನಿಮಗೆ ಕೆಟ್ಟದ್ದನ್ನು ಬಗ್ದವ್ರಿಗೂ ಒಳ್ಳೆದನ್ನೇ ಬಯಸ್ತಾ ಇದ್ದೀರಲ್ಲ. ನಾವು ಅವ್ರ ಮಾತು ಕೇಳ್ಕೊಂಡು ನಿಮ್ಮನ್ನು ಅನ್ಬಾರ್ದನ್ನು ಅನ್ಬಿಟ್ವಿ. ದಯವಿಟ್ಟು ನಮ್ಮೆಲ್ಲರನ್ನೂ ಕ್ಷಮಿಸ್ಬಿಡಮ್ಮ. ಅಮ್ಮ, ಇವತ್ತಿಗೆ ಈ ಊರಿಗೆ ಹಿಡ್ದಿದ್ದ ದರಿದ್ರ ಬಿಟ್ಟೋಯ್ತಮ್ಮ. ಯಾವ ಊರ ಉದ್ಧಾರಕ್ಕಾಗಿ ಈ ನಿನ್ ಮಗನ್ ಕಳಿಸ್ತೀಯೋ ಅವನೇ ಇನ್ನು ಮುಂದೆ ಈ ಊರಿನ ಧರ್ಮಾಧಿಕಾರಿ. ಏನಂತೀರಾ? ಕನ್ನಡ ನಾಡಿನ ರತ್ನವೇ, ಕನ್ನಡ ಬಳಗದ ಬಂಧುವೇ, ಬಾ ನಿನ್ನಿಂದ ಬಾಳು ಉಲ್ಲಾಸ, ಬಾ ನಿನ್ನಿಂದ ಸೌಖ್ಯ ವಿಕಾಸ. ಕನ್ನಡ